ವಾಯ್ಸ್ ಕೊಡ್ತೀನಿ. ಮಾಡ್ರಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಕೆಪಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಮಹೇಶ್ ಗೌಡ್ರವರು ಇವತ್ತು ನಮ್ಮ ಶಂಕರನಾಗ ಕಲಾವೇದಿಕೆ ಆಫೀಸಿಗೆ ಬಂದಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಸಹ ಉಪೇಂದ್ರ ಅವರು ಇವರು ಪಕ್ಷದಲ್ಲಿ ಇದ್ದು ಅವರು ಬೇರೆ ಹೋಗಿದ್ದು. ಇವರು ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ನಮ್ಮ ಒಂದು ಹಿರಿಯೂರು ತಾಲೂಕಿಗೆ ನಮ್ಮ ಶಂಕರನಾಗ ಕಲಾವೇದಿಕೆಗೆ ಬಂದಿದ್ದಾರೆ. ಸಾಕಷ್ಟು ಇವ್ರ ಕಡೆಯಿಂದ ನಮ್ಗೆ ಹೆಲ್ಪ್ ಆಗಿದೆ. ನೀವು ಸಹ ಯಾವುದೇ ಒಂದು ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಯಾವುದೇ ಊರುಗಳಲ್ಲಾದರೂ ಸಹ ಚುನಾವಣೆ ಸಂದರ್ಭದಲ್ಲಿ ಇವ್ರ ಕಡೆಯಿಂದ ನಿಮಗೆ ಟಿಕೆಟ್ ಕೊಡ್ತಾರೆ. ನೀವು ಬೇಕಾದ್ರೆ ಇವ್ರ ಪಕ್ಷದಿಂದ ನೀವು ಟಿಕೆಟ್ ತಗೊಂಡು ನೀವು ಬೇಕಾದ್ರೆ ಆಕಾಂಕ್ಷಿಗಳಾಗಿದ್ದರೆ ನೀವು ಯಾವುದೇ ಪಕ್ಷದಲ್ಲಿ ನಿಮಗೆ ಅವಕಾಶ ಸಿಗದೇ ಇದ್ರೆ ಇವ್ರ ಪಕ್ಷದಲ್ಲಿ ನಿಮ್ಗೆ ಅವಕಾಶ ಕೊಡ್ತಾರೆ. ದಯಮಾಡಿ ಇನ್ನೇನು ಇವಾಗ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಈ ನಗರಸಭೆ ಚುನಾವಣೆಗಳು ಪ್ರಾರಂಭ ಆಗ್ತಾ ಇದೆ. ಯಾರಾದ್ರೂ ಟಿಕೆಟ್ ಬೇಕು ಅಂತಂದ್ರೆ ಮಹೇಶ್ ಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅಥವಾ ಅವ್ರ ಮೂಲಕ ನಮ್ಮನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಟಿಕೆಟ್ ಕೊಡ್ಸೋ ಜವಾಬ್ದಾರಿ ನಮ್ಗಿರ್ಲಿ ಸರ್. ಯಾವುದೇ ತರದ ಅಪೇಕ್ಷೆ ಪಡೋದಿಲ್ಲ. ಪ್ರಾಮಾಣಿಕರು ಬೇಕಾಗಿದೆ. ಅವರಿಗೆ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡ್ತಾರೆ ಅನ್ನೋದಾದ್ರೆ ಅವ್ರ ಟಿಕೆಟ್ ಕೊಟ್ಟು ಜೊತೆಗೆ ಇಟ್ಕೊಂತಾರೆ. ನೀವ್ ಯಾರಾದ್ರೂ ಸಹ ಇವರು ಪಕ್ಷದಲ್ಲಿ ಟಿಕೆಟ್ ಅನ್ನು ಆಡುವಂತ ಆಕಾಂಕ್ಷಿಗಳಿದ್ರೆ ದಯಮಾಡಿ ಇವ್ರನ್ನ ಸಂಪರ್ಕಿಸಿ. ಗೌಡ್ರೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಪುತ್ತೂರಿನ ಮತ್ತು ಡಿ ಮಹೇಶ್ ಗೌಡ್ ಅಂತೇಳಿ. ನಾನು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ. 2018 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಸುಮಾರು 45 ಜನರನ್ನು ಈ ರಾಜ್ಯದಲ್ಲಿ ಸ್ಪರ್ಧಿಸಲಿಕ್ಕೆ ನಿಲ್ಲಿಸಿ ಅದರಲ್ಲಿ ಒಬ್ಬರು ಶಾಸಕರಾಗಿ ಮತ್ತು ಮಂತ್ರಿಯೂ ಕೂಡ ಆಗಿದ್ದರು. ಅವರೇ ನಮ್ಮ ಆರ್ ಶಂಕರ್, ರಾಣಿಬೆನ್ನೂರು ಕ್ಷೇತ್ರದಿಂದ. ಈಗಲೂ ಕೂಡ ನಮ್ಮ ಒಂದು ಪಕ್ಷದ ವತಿಯಿಂದ ರಾಣಿಬೆನ್ನೂರು ಕ್ಷೇತ್ರದ ಮಹಾನಗರ ಸಭೆಯಲ್ಲಿ 10 ಜನ ಕೌನ್ಸಿಲರು ಈಗಲೂ ಇದ್ದಾರೆ. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ನಿಮಗೆ ನಗರಸಭೆ ಇರ್ಬೋದು ಅಥವಾ ವಿಧಾನಸಭೆ ಯಾವುದೇ ಚುನಾವಣೆಗೆ ನಮ್ಮ ಪಕ್ಷದಿಂದ ಅದಕ್ಕೆ ಮೊದಲು ಬೇರೆ ಯಾವುದೇ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಸಿಗದೇ ಇದ್ದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಂದು ಟಿಕೆಟ್ ಅಥವಾ ಬಿ ಫಾರ್ಮ್ ಕೊಡೋದಕ್ಕೆ ನಾವು ಬದ್ಧರಾಗಿದ್ವಿ. ಈ ಊರಿನಲ್ಲಿ ನಮ್ಮ ದಿವಿಶಂಕರ್ ಸುಮಾರು ಹಲವಾರು ವರ್ಷಗಳಿಂದ ನನಗೆ ಪರಿಚಯ. ಅವರು ಶಂಕರನಾಗ ಕಲಾ ವೇದಿಕೆ ಒಂದು ಸಂಘಟನೆ ಮಾಡಿಕೊಂಡು ಈಗ ತನ್ನ ಒಂದು ಆಫೀಸ್ ಕೂಡ ಓಪನ್ ಮಾಡಿದ್ದಾರೆ. ತುಂಬ ಸಂತೋಷದ ವಿಚಾರ. ನಮ್ಮ ಪಕ್ಷದಿಂದ ಸ್ಪರ್ಧಿಸಬೇಕಂದ್ರೆ ಇನ್ನು ಖಂಡಿತವಾಗಿ ಇವ್ರನ್ನ ಸಂಪರ್ಕಿಸಿ. ಮತ್ತು ನಾವು ಯಾವುದೇ ಒಂದು ಅಪೇಕ್ಷೆ ಪಡಲ್ಲ, ನಿಮಗೆ ನಿಂತಿಷ್ಟು ಧೈರ್ಯ ಕೊಡಿ. ಈ ಕ್ಷಣದಲ್ಲಿ ಕೂಡ ನಾವು ರಾಣಿಬೆನ್ನೂರು ಕ್ಷೇತ್ರದಿಂದ ಒಬ್ಬ ಶಾಸಕರಾಗಿ ಮಂತ್ರಿಯಾಗಿದ್ದರೂ ಕೂಡ ಮತ್ತು 10 ಜನ ಕೌನ್ಸಿಲರ್ ಆಗಿದ್ದರೂ ಕೂಡ ಇದುವರೆಗೆ ಒಂದೇ ಒಂದು ನಯ ಪೈಸೆ ಕೂಡ ನಾನು ಅವರಿಂದ ತೆಗೆದುಕೊಂಡಿಲ್ಲ. ಇದು ನಮ್ಮ ಪಕ್ಷ ತತ್ವ ಸಿದ್ಧಾಂತ. ಯಾಕಂದ್ರೆ ನಾವು ಪಕ್ಷ ಕಟ್ಟಿದ್ದು ದುಡ್ಡು ಮಾಡೋದಕ್ಕೋಸ್ಕರ ಅಲ್ಲ, ನಾವು ಸಮಾಜ ಸೇವೆ ಮಾಡಬೇಕು ಮತ್ತು ಸಮಾಜದಲ್ಲಿ ತುಳಿತಕ್ಕೊಳಗಾದವನ್ನ ಅವರಿಗೆ ನಾವು ಸಹಾಯ ಮಾಡಬೇಕು. ಯಾವ ರೀತಿ ಅಂದರೆ ಸರ್ಕಾರದಿಂದ ಬರುವಂಥ ಯಾವುದೇ ಒಂದು ಸವಲತ್ತನ್ನು ನಾವು ಅವ್ರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋದು ಇದೇ ನಮ್ಮ ಧ್ಯೇಯ ಉದ್ದೇಶ. ನಮಸ್ತೆ. ಥ್ಯಾಂಕ್ ಯು.